ತುಮಕೂರು ಜಿಲ್ಲೆಯ ಹೆಬ್ಬೂರಿನಲ್ಲಿ ಪತಿ ಮೃತಪಟ್ಟ ಕೇವಲ 19 ದಿನಕ್ಕೆ ಪತ್ನಿ ಎರಡನೇ ಮದುವೆಯಾಗಿದ್ದಾಳೆ. ಈಕೆಯ ಈ ರಾಕೆಟ್ ವೇಗದ ಮರುಮದುವೆ ಮೊದಲ ಗಂಡನ ಸಾವಿನ ಸುತ್ತ ಅನುಮಾನವನ್ನ ಹುಟ್ಟುಹಾಕಿದೆ. ಈ ಮರುಮದುವೆ ಈಗ ಸತ್ತು ಮಣ್ಣಾಗಿದ್ದ ವ್ಯಕ್ತಿ ಮತ್ತೆ ಎದ್ದು ಬಂದು ನ್ಯಾಯ ಕೇಳುವಂತೆ ಮಾಡಿದೆ. ಇದು ಜಸ್ಟ್ ಒಂದು ಸಾವಿನ ಕಥೆಯಲ್ಲ, ಬದಲಾಗಿ ಸಮಾಧಿಯ ಒಳಗೆ ಹೂತು ಹೋಗಿದ್ದ ರಹಸ್ಯವೊಂದು ಮಿಂಚಿನ ವೇಗದಲ್ಲಿ ಆಚೆ ಬಂದಿರೋ ರೋಚಕ ಪ್ರಕರಣ. ಹೌದು, ಏನಿದು ಸಸ್ಪೆನ್ಸ್ ಮ್ಯಾಟರ್. ಆಕೆಯ ಮದುವೆಯ ಹಿಂದೆ ಅಡಗಿದ್ಯಾ ಪ್ಲಾನ್ಡ್ ಮರ್ಡರ್ ಸ್ಕೆಚ್ ಅನ್ನೋ ಕಂಪ್ಲೀಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತೇವೆ. ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ದಾಸರಹಳ್ಳಿಯಲ್ಲಿ ಈ ಸಂಚಲನ ಮೂಡಿಸಿರೋ ಘಟನೆ ಬೆಳಕಿಗೆ ಬಂದಿದೆ. ಇಲ್ಲಿನ ನಿವಾಸಿ 50 ವರ್ಷದ ಪರಮೇಶ್ ಎಂಬುವರು ಕಳೆದ ಜನವರಿ 31ರಂದು ನಿಗೂಢವಾಗಿ ಮೃತಪಟ್ಟಿದ್ರು. ಆ ಸಮಯದಲ್ಲಿ ಅವರ ಸಾವನ್ನ ನಾರ್ಮಲ್ ಹಾರ್ಟ್ ಅಟ್ಯಾಕ್ ಅಂತಲೇ ಭಾವಿಸಿದ್ದ ಕುಟುಂಬಸ್ಥರು ಅಂದೇ ಅಂತ್ಯ ಸಂಸ್ಕಾರವನ್ನ ಮುಗಿಸಿ ವಿಧಿವಿಧಾನಗಳನ್ನ ಮಾಡಿ ಬಾಡಿಯನ್ನ ಮಣ್ಣು ಮಾಡಿದ್ರು. ಅಲ್ಲಿಗೆ ಎಲ್ಲವೂ ಮುಗಿತು ಅಂದ್ಕೊಂಡಿದ್ದಾಗ ಅಸಲಿ ಟ್ವಿಸ್ಟ್ ಸಿಕ್ಕಿದೆ ಫೆಬ್ರವರಿ 19ರಂದು. ಪತಿ ಸತ್ತು ತಿಂಗಳು ಕಳೆಯುವ ಮೊದಲೇ ಅವರ ಪತ್ನಿ ಸದ್ದಿಲ್ಲದೆ ಮತ್ತೊಂದು ಮದುವೆಯಾಗಿ ಸಂಭ್ರಮಿಸಿದ್ದಾಳೆ. ಗಂಡನ ಅಗಲಿಕೆಯ ಶೋಕದಲ್ಲಿರಬೇಕಾದ ಪತ್ನಿ ಇಷ್ಟು ಸಡನ್ ಆಗಿ ಮದುವೆ ಮಂಟಪ ಏರಿದ್ದನ್ನ ನೋಡಿ ಮೃತನ ತಂಗಿಗೆ ಬಲವಾದ ಡೌಟ್ ಶುರುವಾಗುತ್ತೆ. ತಕ್ಷಣ ಎಚ್ಚೆತ್ತ ಸಹೋದರಿ ಹೆಬ್ಬೂರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ತನ್ನ ಅಣ್ಣನ ಸಾವು ಸಹಜವಲ್ಲ, ಇದರಲ್ಲಿ ಯಾವುದೋ ಅಡಗಿದ ಹಸ್ತದ ಕೆಲಸವಿದೆ ಎಂದು ಗಂಭೀರ ದೂರನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಪರಮೇಶ್ ಮೃತಪಟ್ಟಾಗ ಅವರ ಮೂಗಿನ ಪಕ್ಕ ಗಾಯದ ಗುರುತುಗಳಿದ್ವು ಮತ್ತು ಗುಪ್ತಾಂಗ ಊದಿಕೊಂಡಿತ್ತು ಎನ್ನುವ ಆಘಾತಕಾರಿ ಸಾಕ್ಷ್ಯಗಳನ್ನ ಪೊಲೀಸರ ಮುಂದಿಟ್ಟಿದ್ದಾರೆ. ಈ ದೂರಿನ ಗಾಂಭೀರ್ಯವನ್ನ ಅರಿತ ಪೊಲೀಸರು ತಹಶೀಲ್ದಾರ್ ರಾಜೇಶ್ವರಿ ಅವರ ಸಮ್ಮುಖದಲ್ಲಿ ಬರೋಬ್ಬರಿ 23 ದಿನಗಳ ನಂತರ ಈಗ ಪರಮೇಶ್ವರ್ ಅವರ ಶವವನ್ನ ಸಮಾಧಿಯಿಂದ ಹೊರತೆಗೆದಿದ್ದಾರೆ. ಸ್ಥಳದಲ್ಲೇ ವೈದ್ಯರ ತಂಡದಿಂದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ದೇಹದ ಮಾದರಿಗಳನ್ನ ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ಇದು ನಿಜಕ್ಕೂ ಆಕಸ್ಮಿಕ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಥವಾ ಮರುಮದುವೆಯ ಆಸೆಗಾಗಿ ನಡೆದ ವ್ಯವಸ್ಥಿತ ಕೊಲೆಯೇ ಎಂಬುದು ಈಗ ಇಡೀ ರಾಜ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ಪೊಲೀಸರು ಫೋರೆನ್ಸಿಕ್ ವರದಿಗಾಗಿ ಕಾದು ಕುಳಿತಿದ್ದು, ಆ ವರದಿ ಬಂದ ಮೇಲೆ ಈ ಸಮಾಧಿಯ ಒಳಗೆ ಅಡಗಿರುವ ಸತ್ಯ ಸಾರ್ವಜನಿಕವಾಗಿ ಬಯಲಾಗಲಿದೆ. ಪತಿ ಸತ್ತ ಕೆಲವೇ ದಿನಗಳಲ್ಲಿ ಮದುವೆಯಾದ ಪತ್ನಿಯ ಈ ನಡೆಯೇ ಈಗ ಆಕೆಯನ್ನ ಸಂಕಷ್ಟದ ಸುಳಿಗೆ ದೂಡಿದ್ದು ಕಾನೂನಿನ ಕಣ್ಣಿನಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಕೇಸ್ ಒಂದು ಸಾಕ್ಷಿಯಾಗಿದೆ.